ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಮೊದಲು ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಓಕೆ, ತಡ ಮಾಡದೆ ಪ್ರೇಮ ಕಾವ್ಯ ಸಂಚಿಕೆಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ರಾಮು ಅವ್ರ ದೊಡ್ಡಮ್ಮಗೆ ಎಲ್ಲ ಭರತ್ ಯಾವ ಥರ ಮೋಸ ಮಾಡ್ದ ಅಂತ ಹೇಳಿ ಆ ವಿಡಿಯೋ ರೆಕಾರ್ಡ್ ಮಾಡಿರೋದನ್ನೆಲ್ಲ ತೋರಿಸ್ತಾ ಇರ್ತಾನೆ. ಅದನ್ನು ನೋಡಿರುವಂಥ ಕಲ್ಯಾಣಿ ಅವರು ಶಾಕ್ ಆಗಿ, ಅಲ್ಲಪ್ಪ ರಾಮು, ಇವನೇನಾದರೂ ಒಂದು ಫಸ್ಟೇ ಪೊಲೀಸ್ ಅಧಿಕಾರಿ, ಅವ್ನು ಜಾಣತನ ಯೂಸ್ ಮಾಡಿ ಅವ್ನು ಹೆಂಗಾದ್ರೂ ಬಚಾವ್ ಆಗಿಬಿಟ್ರೆ ಏನು ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ರಾಮು ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ದೊಡ್ಡಮ್ಮ, ಸಾಧ್ಯನೇ ಇಲ್ಲ. ನಾನು ಆಲ್ರೆಡಿ ಈ ವಿಡಿಯೋನೆಲ್ಲ SP ಅವ್ರಿಗೆ ಕಳಿಸಿರ್ತೀನಿ. ಇಷ್ಟರಲ್ಲಿ ಆಲ್ರೆಡಿ SP ಅವರು ಅವನ ಮೇಲೆ ಆ್ಯಕ್ಷನ್ ತೊಗೊಂಡಿರ್ತಾರೆ ದೊಡ್ಡಮ್ಮ ಅಂತ ಹೇಳ್ತಾನೆ. ಓ, ಹಾಗಾದರೆ ಸರಿ ಅಂತ ಹೇಳಿ ಅವ್ರ ದೊಡ್ಡಮ್ಮ ಹೇಳ್ತಾರೆ. ಇಲ್ಲಿ ಕಾವ್ಯ, ಅಯ್ಯೋ ಮಾದೇವ, ಸಾರಿ ಮಾದೇವ, ನಿಜವಾಗ್ಲೂ ನಾನು ನಿನ್ನ ಮೇಲೆ ತಪ್ಪು ತಿಳ್ಕೊಂಬಿಟ್ಟೆ. ನಿನ್ನ ಎಷ್ಟೊಂದು ಸಲ ಹೇಳಿದೆ ಭರತ್ ಕೆಟ್ಟವನು ಅಂತ. ನಾನು ಅದನ್ನು ತಿಳ್ಕೊಳ್ದೇನೆ ನಿನ್ನ ಮೇಲೆ ಸುಮ್ಮನೆ ಕಿರ್ಚಾಡ್ತಾ ಇದ್ದೆ, ಸಾರಿ ಮಾದೇವ ಅಂತ ಹೇಳ್ತಾಳೆ. ಅದಕ್ಕೆ ಮಹಾದೇವ ಹೇಳ್ತಾ ಇದ್ದಾನೆ, ಎಷ್ಟು ಸಲ ಸಾರಿ ಹೇಳ್ತೀಯ ಬಿಡಮ್ಮಿ, ಒಂದು ಸಲ ಇವಾಗ ಗೊತ್ತಾಯ್ತಲ್ಲ ಅವ್ನು ಕೆಟ್ಟವನು ಅಂತ ನೀನು ಅರ್ಥಕೊಂಡಲ್ಲ, ಅಷ್ಟೇ ಸಾಕು ಬಿಡಮ್ಮಿ ಅಂತ ಹೇಳ್ತಾನೆ. ಅವರಮ್ಮ ಕೂಡ, ಕಲ್ಯಾಣಿಯವರು ಕೂಡ ಹೇಳ್ತಾ ಇದ್ದಾರೆ, ಅಲ್ಲಪ್ಪ ಮಾದೇವ, ವಿದ್ಯಾ ಬುದ್ಧಿ ಎಷ್ಟಿದ್ರೆ ಏನು ಬಂತು, ಸಂಸ್ಕಾರ ಇಲ್ಲದೆ ಹೋದ್ಮೇಲೆ ನನ್ನ ಮಗ ಮಹಾದೇವಂಗೆ ವಿದ್ಯಾ ಬುದ್ಧಿ ಕಡಿಮೆ ಇರ್ಬೋದು, ಆದರೆ ಸಂಸ್ಕಾರ ತುಂಬ ಜಾಸ್ತಿನೇ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಮಹಾದೇವ ಅವರು ಹೇಳ್ತಾ ಇದ್ದಾರೆ, ಅದರಲ್ಲಿ ಏನಿದೆ ಅಮ್ಮ, ನೀನು ಸುಮ್ಮನೆ ಇರಮ್ಮ, ಸಂಸ್ಕಾರ ಎಲ್ಲ ನೀನು ಹೇಳ್ಕೊಟ್ಟಿರೋದೆ, ಅದನ್ನು ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಅವನು ಹೇಳ್ತಾನೆ. ಅದಕ್ಕೆ ಕಲ್ಯಾಣಿ ಅವ್ರು ಹೇಳ್ತಾ ಇದ್ದಾರೆ, ನಿನಗೆ ಸಂಸ್ಕಾರ ಹೇಳ್ಕೊಟ್ಟು ನಾನೇ ಸಂಸ್ಕಾರ ಕಲೀಲಿಲ್ಲ ಅಲ್ಲಪ್ಪ ಅಂತ ಅವರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಸರಿ ಅದೆಲ್ಲ ಇರಲಿ, ಮಹಾದೇವ ಹೇಳ್ತಾ ಇದ್ದಾನೆ, ಸರಿ ಅದೆಲ್ಲ ಇರಲಿ ರಾಮು, ಇನ್ಮೇಲೆ ಭರತ್ ಕತೆ ಮುಗೀತಲ್ವಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಮು ಅವ್ರು ಹೇಳ್ತಾ ಇದ್ದಾರೆ, ಓ ಅಣ್ಣ, ಭರತ್ ಕತೆ ಮುಗ್ದೋಯ್ತು ಇನ್ಮೇಲೆ ಅಷ್ಟೇ ಅಂತ ಹೇಳ್ತಾರೆ. ಇಲ್ಲಿ ಭರತ್ ಅವ್ನ ರೂಮಲ್ಲಿ ಕುತ್ಕೊಂಡು ಫುಲ್ಲು ಡ್ರಿಂಕ್ಸ್ ಮಾಡಿಕೊಂಡು, ಅಯ್ಯೋ ನಾನು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದು ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ರಿ ಈ ಮಹಾದೇವ ಮತ್ತು ಕಾವ್ಯ, ಅದರಲ್ಲೂ ಎಲ್ಲ ಹಾಳಾಗಿದ್ದು ಅವಳಿಂದನೇ, ಅವ್ರನ್ನ ಮಾತ್ರ ಸುಮ್ಮನೆ ಮುಡಬಾರ್ದು ಅಂತ ಅಂದ್ಕೊಂಡು ಫುಲ್ಲು ಡ್ರಿಂಕ್ಸ್ ಕುಡಿತಾನೆ ಇರ್ತಾನೆ. ಅಲ್ಲಿ ಪೊಲೀಸ್ ಬರ್ತಾರೆ. ಅಷ್ಟರಲ್ಲಿ ಪೊಲೀಸ್ ಬಂದು ಡೋರ್ ಏನೋ ತಟ್ಟಲ್ಲ, ಹಂಗೆ ಬರ್ತಾರೆ. ಅದನ್ನು ನೋಡಿರುವಂಥ ಭರತ್ಗೆ ಕೋಪ ಬಂದು, ಏನೋ ನನ್ನ ಮನೆಗೆ ಹಂಗೆ ನುಗ್ತೀಯ, ನನ್ನ ಪರ್ಮಿಷನ್ ಇಲ್ಲದೇ, ಎಷ್ಟೋ ಧೈರ್ಯ ನಿನಗೆ ಅಂತ ಹೇಳಿ ಕಿರ್ಚ್ಕೊತಾನೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಡೈರೆಕ್ಟ್ SP ಪೊಲೀಸ್ ಹೇಳ್ತಾ ಇದ್ದಾನೆ, ಡೈರೆಕ್ಟ್ SP ಆರ್ಡರ್ ಆಗಿದೆ, ಅದಕ್ಕೆ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ, ನಿಮ್ಮ ಮೇಲೆ ಅತ್ಯಾಚಾರ, ಸುಳ್ಳು ಅಪವಾದನೆ ಸುಮಾರು ಕೇಸ್ಗಳು ಹಾಕಿದ್ದಾರೆ, ಹಂಗಾಗಿ ನಿಮ್ಮ ಮನೆಗೆ ನಾವು ಬಂದಿದ್ದೀವಿ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಭರತ್ಗೆ ಕೋಪ ಬಂದುಬಿಟ್ಟು ಅವ್ನು ಕತ್ತನ ಪಟ್ಟಿ ಇಟ್ಕೊಂಡು, ಏನೋ ಮಾತಾಡ್ತಾ ಇದೆಯಾ, ಇಷ್ಟು ದಿನ ನೀನು ನನ್ನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾನು, ಇವತ್ತು ನನಗೆ ಅರೆಸ್ಟ್ ಮಾಡ್ತೀಯ ನೀನು, ಎಷ್ಟೋ ಧೈರ್ಯ ನಿನಗೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವನು ಹೇಳ್ತಾ ಇದ್ದಾನೆ, ಇಷ್ಟು ದಿನ ನಾನು ನಿನ್ನ ಕೆಳಗೆ ಕೆಲಸ ಮಾಡಿರೋದಕ್ಕೆ ಇವಾಗ ನಿನಗೆ ನಾನು ಮರ್ಯಾದೆ ಕೊಡ್ತಾ ಇರೋದು, ಬಾಯಿ ಮುಚ್ಕೊಂಡು ನನ್ನ ಕತ್ತನ ಪಟ್ಟಿಯಿಂದ ಕೈ ತೆಗಿಯೋ ಅಂತ ಹೇಳ್ತಾನೆ. ಅಷ್ಟರಲ್ಲಿ SP ಅವ್ರು ಕೂಡ ಅಲ್ಲಿಗೆ ಬರ್ತಾರೆ. ಇವನು ಕತ್ತನ ಪಟ್ಟಿಯಿಂದ ಕೈ ತೆಗೆದು ಸೆಲ್ಯೂಟ್ ಹೊಡೆದು, ನೋಡಿ ಸರ್, ನನಗೆ ಮರ್ಯಾದೆನೇ ಕೊಡ್ದಂಗೆ ಹೆಂಗೆ ನಡ್ಸ್ಕೊತಾ ಇದ್ದಾನೆ ನನ್ನನ್ನು ಅಂತ ಹೇಳ್ತಾನೆ. ಅದಕ್ಕೆ SP ಅವ್ರು ಹೇಳ್ತಾ ಇದ್ದಾರೆ, ಹೌದು, ಮರ್ಯಾದೆ ಕೊಡಬೇಕಾಗಿರೋದು ನೀನು ಅವನಿಗೆ, ಅವ್ನು ಕಾಕಿ ಹಾಕಿರೋದಕ್ಕೆ ಫಸ್ಟು ರೆಸ್ಪೆಕ್ಟ್ ಕೊಡೋದನ್ನು ಕಲಿ. ಭರತ್, ನೀನು ಕೆಲಸದಿಂದ ಸಸ್ಪೆಂಡ್ ಆಗಿದೆಯಾ, ನೀನು ವಜಾ ಆಗಿದೆಯಾ ಕೆಲಸದಿಂದ, ಈಗಲೇ ನಿನ್ನ ಗನ್ನು, ಟೈ, ಬೆಲ್ಟ್ ಏನಿದೆ, ಹ್ಯಾಟು ಎಲ್ಲ ಈಗಲೇ ನಮಗೆ ಕೊಡಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಭರತ್ ಅವ್ನ ರೂಮಲ್ಲಿ ಇಟ್ಟಿರೋ ಗನ್ನು, ಒಂದು ಸ್ಟಿಕ್ಕು ಎಲ್ಲ ತೊಗೊಂಬಂದು ಪೊಲೀಸ್ದೆಲ್ಲ ಕೊಡ್ತಾನೆ. ಆಮೇಲೆ SP ಅವ್ರು ಹೇಳ್ತಿದ್ರೆ, ಭರತ್, ನೀನು ಈ ಪೊಲೀಸ್ ಕೆಲಸಕ್ಕೆ ಅನ್ಫಿಟ್, ಬಾ ಇವಾಗಲೇ ಸ್ಟೇಷನ್ ಕರ್ಕೊಂಬಂದ್ರಿ ಅವ್ರನ್ನ ಅಂತ ಹೇಳಿ SP ಅಲ್ಲಿಂದ ಹೊರಡ್ತಾರೆ. ಇವನು ಬಂದು ಕಾರಲ್ಲಿ ಕುತ್ಕೊತಾನೆ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ. ಅಷ್ಟರಲ್ಲಿ ಅಲ್ಲಿಗೆ ಮಹಾದೇವ ಬರ್ತಾನೆ. ಓಹೋ ಪೊಲೀಸಪ್ಪ, ಏನಿದು ಬಟ್ಟೆನೇ ತಗೊಳ್ದಂಗೆ ಮನೆಯೆಲ್ಲ ಖಾಲಿ ಮಾಡ್ತಾ ಇದೆಯಾ, ಓಹೋ ನೀನಿವಾಗ ಪೊಲೀಸ್ ಅಲ್ಲ ಭರತ, ಭರತ, ಏನೋ ಇದು ಕೆಲಸದ ಮದ ಅನ್ನೋದು ತಲೆ ಮೇಲಿರಬೇಕು, ನೀನು ತಲೆ ಒಳಗಡೆ ತುಂಬ್ಕೊಂಡಿದ್ದಕ್ಕೆ ಇದು ಒಳ್ಳೆ ನೆಟ್ಟಿಗಿರೋ ಪರಿಣಾಮ ಸರಿಯಾಗಿ ಆಗ್ತಾ ಇದೆ, ನೀನು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರಿಯಾಗಿ ರುಬ್ಬಿಸ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಭರತ್ ಹೇಳ್ತಾ ಇದ್ದೀನಿ, ಮಾದೇವ, ಇಷ್ಟಕ್ಕೆ ಮುಗೀತು ಅಂದ್ಕೊಂಬೇಡ, ನಾನು ಬಂದೇ ಬರ್ತೀನಿ ಸ್ಟೇಷನಿಂದ ಅಂತ ಹೇಳ್ತಾನೆ. ಅದಕ್ಕೆ ಮಾದೇವ ಹೇಳ್ತಾ ಇದ್ದಾನೆ, ಬಂದೇ ಬರ್ತೀಯಾ, ನೀನು ಹೋಗ್ತಾ ಇರೋದು ಫಾರಿನ್ ಟ್ರಿಪ್ಗೆಲ್ಲ ಇವತ್ತೋಗಿ ನಾಳೆ ಬರೋಕ್ಕೆ, ನೀನು ಹೋಗ್ತಾ ಇರೋದು ಪೊಲೀಸ್ ಸ್ಟೇಷನ್ಗೆ. ಅಷ್ಟೇ ಅಲ್ಲ ನೋಡು, ಕಾಲಚಕ್ರ ಅನ್ನೋದು ಹೆಂಗೆ ತಿರುಗ್ತಾ ಇರುತ್ತೆ. ಆವತ್ತು ನಾನು ಈ ಕಾರ್ ಒಳಗಿದ್ದೆ, ನೀನು ಆಚೆ ಇದ್ದೆ, ಇವತ್ತು ನಾನು ಆಚೆ ಇದ್ದೆ, ನೀನು ಈ ಕಾರ್ ಒಳಗಡೆ ಇದೆಯಾ. ಅವತ್ತು ನೀನು ನನ್ನನ್ನು ನೋಡ್ಕೊಂಡು ಹೋಗ್ತಾ ಇದ್ದೆ ಆಚೆ ನಿಂತ್ಕೊಂಡು, ಇವತ್ತು ಎಂಥ ವಿಪರ್ಯಾಸ ಅಲ್ವಾ. ನನ್ನ ಕಾಪಾಡೋದಕ್ಕೆ ನನ್ನ ಜೊತೆ ಅವತ್ತು ನನ್ನ ಶಕ್ತಿ ಇತ್ತು, ನನ್ನ ಹೆಂಡತಿ ಪ್ರೇಮ ಕಾವ್ಯ ಇದ್ಲು, ನನ್ನ ಜೊತೆ ದೈವ ಶಕ್ತಿ ಇತ್ತು, ಎಲ್ಲ ಇತ್ತು. ನಿನ್ನ ಜೊತೆ ಯಾರೋ ಇದ್ದಾರೆ, ಯಾರೂ ಇಲ್ಲ, ಈ ಸೀಸ್ ಆಗಿರೋ ಪ್ರಾಪರ್ಟಿ ಮನೆ ಅಷ್ಟೇ ಇರೋದು, ನಿನ್ನನ್ನು ಕಾಪಾಡೋದಕ್ಕೆ ಯಾರೂ ಇಲ್ಲ, ಹೋಗ್ಬಾ ಅಂತ ಹೇಳ್ಬಿಟ್ಟು, ಅಲ್ಲ ಹೋಗ್ಬಾ ಅಲ್ಲ, ಹೋಗ್ತಾ ಇರು, ಬರಬೇಡ ಮತ್ತೆ ಅಂತ ಹೇಳಿ ಡೋರ್ ಕ್ಲೋಸ್ ಮಾಡಿ ಅಲ್ಲಿಂದ ಅವನನ್ನ ಕಳಿಸ್ಕೊಡ್ತಾನೆ ಪೊಲೀಸ್ ಸ್ಟೇಷನ್ಗೆ.
ಮತ್ತಿಲ್ಲಿ ಮನೆಯಲ್ಲಿ ಸ್ನೇಹ ಅವರಪ್ಪ ಊಟಕ್ಕೆ ಕೂತ್ಕೊಂಡು, ಸ್ನೇಹ ಮಗಳೇ ಬಾರಮ್ಮ ಇಲ್ಲಿ ಊಟ ಮಾಡು, ನಿನ್ನೆಯಿಂದ ಊಟನೂ ಮಾಡಿಲ್ಲ, ಯಾಕೋ ತುಂಬ ಸುಸ್ತಾಗ್ಬಿಟ್ಟಿದ್ಯಾ ಬಾಮ್ಮ ಅಂತ ಕರೀತಾರೆ. ಸ್ನೇಹ ಸರಿ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡು, ಅಪ್ಪ ತುಂಬ ಸುಸ್ತಾಗ್ತಾ ಇದೆಯಪ್ಪ, ತುಂಬಾ ತಲೆನೋವು, ನಿದ್ದೆ ಇಲ್ಲದೆ ನನಗೆ ಆಗ್ತಾನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರಪ್ಪ, ಸರಿ ಇರಮ್ಮ ವಾಣಿ, ಇನ್ನೊಂದು ಸ್ವಲ್ಪ ನನ್ನ ಮಗಳಿಗೆ ಊಟ ಬಿಡ್ಸಮ್ಮ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಊಟನ ಹಾಕ್ಸ್ತಾರೆ. ಅವಳು ಸರಿ ಅಂದ್ಬಿಟ್ಟು ಊಟ ತಿನ್ನೋಕ್ಕೆ ಹೋಗ್ತಾಳೆ. ಸ್ನೇಹ ಊಟ ತಿನ್ನೋಣ ಅಂತ ಸ್ಪೂನ್ನ ಬಾಯಿ ಹತ್ರ ತೆಗಿತಾಳೆ. ಅಷ್ಟರಲ್ಲಿ ಪ್ರೇಮ ಕಾಲ್ ಮಾಡಿಬಿಟ್ಟೆ, ನಾನು ಪ್ರೇಮ, ಊಟ ಮಾಡ್ತಾ ಇದೆಯಾ ನನ್ನನ್ನು ಬಿಟ್ಟು, ನಿನ್ನೆನೂ ನನಗೊಂದು ತುತ್ತು ಊಟ ಕೊಟ್ಟಿಲ್ಲ, ಇವಾಗಲೂ ನನಗೆ ಕೊಡ್ದಂಗೆ ತಿಂತಾ ಇದೆಯಾ, ನೀನೇನಾದರೂ ನನಗೆ ಊಟ ಕೊಡ್ದಂಗೆ ತಿಂದರೆ ನೀನು ತಿಂತಾ ಇರೋ ಊಟ ಎಲ್ಲ ವಿಷ ಆಗುತ್ತೆ, ನೀನು ಕುಡಿತಾ ಇರೋ ನೀರೆಲ್ಲ ವಿಷ ಆಗುತ್ತೆ, ನೀನು ಉಸಿರಾಡ್ತಾ ಇರೋ ಗಾಳಿ ಕೂಡ ವಿಷ ಆಗುತ್ತೆ, ನನಗೆ ಊಟ ಕೊಡದೆ ತಿಂತೀಯ ನೀನು ಅಂತಾರೆ. ಅವಳು ಎದ್ರುಕೊಂಡು ಫೋನ್ ಅಲ್ಲೇ ಬಿಸಾಕ್ಬಿಟ್ಟು ಓಡೋಗ್ತಾಳೆ, ನನಗೆ ಊಟ ಬೇಡ ಅಂತ ಹೇಳಿ. ಅವರಪ್ಪ, ಅಮ್ಮ ನಿಂತ್ಕೊಳ್ಳಮ್ಮ ಸ್ನೇಹ, ಏನಾಯಿತು, ನಿಂತ್ಕೊಳ್ಳಮ್ಮ ಅಂದರೂ ಕೂಡ ಅವಳು ಓಡೋಗಿ ಬಾಗ್ಲಾಕೊಂಡ್ಬಿಡ್ತಾರೆ. ಇಲ್ಲಿ ಪ್ರೇಮ ಮತ್ತು ಕಾವ್ಯ ಇಬ್ಬರು ಕೂಡ ಮತ್ತೆ ವಾಣಿ ಕಾಲ್ ಮಾಡ್ತಾರೆ. ಅಲ್ಲಿ ಏನಾಯಿತು, ಊಟ ತಿನ್ನಲ ಏನು ಅಂತ. ಅದಕ್ಕೆ ವಾಣಿ ಹೇಳ್ತಾ ಇದ್ದಾಳೆ, ಅಯ್ಯೋ ಅಕ್ಕ ತಿನ್ನೋದಿರಲಿ, ನೀವು ಫೋನ್ ಮಾಡಿದ ತಕ್ಷಣ ಫೋನ್ ಬಿಸಾಕಿ ನನಗೆ ಊಟನೇ ಬೇಡ ಅಂತ ಇಲ್ಲಿಂದ ಓಡೋದ್ರು. ಅವರಪ್ಪ ಕದ ತಟ್ಟಿದ್ರು ಕೂಡ ಅವ್ರು ಕದ ತೆಗಿದಂಗೆ ಎದುರ್ಕೊಂಡ್ಬಿಟ್ಟಿದ್ದಾರೆ ಅಕ್ಕ ಅಂತ ಹೇಳ್ತಾರೆ. ಓ ಸೂಪರಾಗಾಯಿತು ಬಿಡು ಅಂತ ಹೇಳಿ ಇವರಿಬ್ಬರು ಇಲ್ಲಿ ಎಂಟರ್ಟೈನ್ಮೆಂಟ್ ತೊಗೊತಾ ಇದ್ದಾರೆ. ಮತ್ತೆ ಇಲ್ಲಿ ಕಲ್ಯಾಣಿಯವರು ಕೂತಿರ್ತಾರೆ ಹಾಲಲ್ಲಿ. ಅವ್ರು ಕೂತಿರ್ಬೇಕಾದ್ರೆ ಯಾಕೋ ಸುಸ್ತು ಪಡ್ತಾರೆ. ಅಲ್ಲಿಗೆ ಕಾವ್ಯ ನೀರು ತೊಗೊಂಬಂದು ಕೊಡ್ತಾಳೆ. ಕೊಟ್ಟಾದ್ಮೇಲೆ ಶ್ರೀಧರ್ ಅವ್ರು ಕೇಳ್ತಾ ಇದ್ದಾರೆ, ಅಲ್ಲ ಅದಕ್ಕೆ ನೀವು ಹಿಂಗೆಲ್ಲ ಸುಸ್ತು ಪಡಬೇಡಿ, ಇನ್ನೊಂದ್ಸಲ ಹಿಂಗಾದರೆ ಹಾಸ್ಪಿಟಲ್ಗೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಕಲ್ಯಾಣಿಯವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಇದಕ್ಕೆಲ್ಲ ಯಾಕೆ ಹಾಸ್ಪಿಟಲ್ ಶ್ರೀಧರ್, ಏನೂ ಆಗಲ್ಲ, ನಿಮ್ಮೆಲ್ಲ ಪ್ರೀತಿ ಕಾಳಜಿ ಇರಬೇಕಾದ್ರೆ ನಾನು ಆರಾಮಾಗೇ ಇರ್ತೇನೆ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಪುರೋಹಿತರು ಅವ್ರ ಮನೆಗೆ ಬಂದುಬಿಡ್ತಾರೆ. ಅದನ್ನು ನೋಡಿ ಕಲ್ಯಾಣಿಯವರು, ಓ ಬನ್ನಿ ಶಾಸ್ತ್ರಿಗಳೇ ಕುತ್ಕೊಳ್ಳಿ, ಏನಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ ಶಾಸ್ತ್ರಿಗಳೇ ಇವತ್ತು ಬಂದಿರೋದು ಅಂತ ಹೇಳ್ತಾಳೆ. ಅದಕ್ಕೆ ಶಾಸ್ತ್ರಿಗಳು ಹೇಳ್ತಾರೆ, ಅಯ್ಯೋ ಕಲ್ಯಾಣಮ್ಮನವರೇ ಮರ್ತೋದ್ರ, ನೀವೇ ಹೇಳಿದ್ರಲ್ಲ, ನಿಮ್ಮ ಮನೆಯವರೇ ಫೋನ್ ಮಾಡಿದ್ರಲ್ಲ ಇವತ್ತು ಮದುವೆ ಮುಹೂರ್ತ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಇವಳು ಶಾಕ್ ಆಗ್ತಾಳೆ, ಯಾರ್ದು ಮದುವೆ ಮುಹೂರ್ತ, ಯಾರು ಸೆಟ್ ಮಾಡೋದಕ್ಕೆ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ಮಹೇಶ್ವರಿ ಬಂದು, ಅಯ್ಯೋ ಅಕ್ಕ ನಾನೇ ಹೇಳಿದ್ದು ಮದುವೆ ಮುಹೂರ್ತ ಫಿಕ್ಸ್ ಮಾಡೋದಕ್ಕೆ, ರಾಮವತ್ತೆ ಹೇಳಿದ್ನಲ್ವ ಸ್ನೇಹಿನ್ ಮದುವೆ ಆಗ್ತೀನಿ ಅಂತ, ಸುಮ್ಮನೆ ತಡ ಮಾಡೋದೇನಕ್ಕೆ ಅಂತ ಹೇಳಿ ಮದುವೆ ಮುಹೂರ್ತ ಫಿಕ್ಸ್ ಮಾಡ್ಸೋಕ್ಕೆ ನಾನೇ ಕರೆದೆ, ಅದು ಅಲ್ಲದೆ ಇವತ್ತು ಒಳ್ಳೆ ದಿನ ಅಂತ ಹೇಳಿದ್ರು ಪುರೋಹಿತರು, ಅದಕ್ಕೆ ಕರೆಸ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ ಕಲ್ಯಾಣಿಯವರು, ಅಲ್ಲಮ್ಮ ಇದು ಒಳ್ಳೆ ಸಮಯ ಅಲ್ಲ ಮಹೇಶ್ವರಿ, ಇದನ್ನು ಇನ್ನೂ ನಾವು ಪ್ರೇಮನ್ನ ನೆನಪೇ ನಮಗೆ ಮಾಸಿಲ್ಲ ಅಂತಂದರೆ ನೀನು ಆಗಲೇ ಮದುವೆ ಮಾಡೋಕೆ ನಿಂತಿದೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಧರ್ ಅವ್ರು ಕೂಡ ಹೇಳ್ತಾ ಇದ್ದಾರೆ, ಹೌದು ಮಹೇಶ್ವರಿ ನಿನಗೆ ಬುದ್ಧಿ ಇಲ್ವಾ ಸ್ವಲ್ಪನಾದ್ರೂ, ಯಾರ ಮುಂದೆ ಹೆಂಗೆ ನಡ್ಕೊಬೇಕಂತ. ಇಲ್ಲಿ ಕಾವ್ಯ ಇದ್ದಾಳೆ, ಅವ್ರ ಅಕ್ಕನ ಪ್ಲೇಸ್ಗೆ ಇನ್ನೊಬ್ರು ಬರ್ತಾರೆ ಅಂದರೆ ಅವಳಿಗೆ ಎಷ್ಟು ಮನ್ಸಿಗೆ ಬೇಜಾರಾಗಬೇಕು, ಯಾವಾಗ ಹೆಂಗಿರ್ಬೇಕು ಅನ್ನೋದು ನಿನಗೆ ಗೊತ್ತಾಗಲ್ವ ಅಂತ ಅವರು ಬೈತಾ ಇರ್ತಾರೆ. ಅಷ್ಟರಲ್ಲಿ ರಾಮ್ ಬಂದು, ಇಲ್ಲ ದೊಡ್ಡಮ್ಮ ಅವ್ರ ಅಮ್ಮ ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ, ಇವತ್ತಿಲ್ಲ ನಾಳೆ ನಾನು ಮದುವೆ ಆಗಲೇಬೇಕು, ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಮಹೇಶ್ವರಿ ಹೇಳ್ತಾ ಇದ್ದಾಳೆ, ನೋಡಿದ್ರೆ ಅಕ್ಕ ತಾಯಿ ಇದು ಮಗನಿಗೆ ಮಾತ್ರ ಅರ್ಥ ಆಗೋದು, ಶ್ರೀರಾಮು ನೀನು ಹೋಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡು, ಅಷ್ಟರಲ್ಲಿ ಸ್ನೇಹ ಮನೆಯವರು ಬರ್ತಾರೆ, ಪುರೋಹಿತರು ಡೇಟ್ ನೋಡ್ತಾ ಇರ್ತಾರೆ, ಬೇಗ ಹೋಗಿ ರೆಡಿ ಆಗ್ಬಿಟ್ಟು ಬಾ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ರಾಮು ರೂಮ್ಗೆ ಹೋಗ್ತಾನೆ. ಇಲ್ಲಿ ಕಾವ್ಯ ಕೂಡ ಹೇಳ್ತಾ ಇದ್ದಾಳೆ ಅವ್ರ ಅತ್ತೆಗೆ, ಅತ್ತೆ ರಾಮೇ ಇಷ್ಟಪಟ್ಟ ಮೇಲೆ ಸ್ನೇಹಿನ ಮದುವೆ ಆಗ್ತೀನಿ ಅಂತ ನೀವು ಮಾಡಿಸ್ಬಿಡಿ ಅತ್ತೆ ಅಂತ ಕಾವ್ಯ ಹೇಳ್ತಾ ಇದ್ದಾಳೆ. ಇಲ್ಲಿ ರೂಮಲ್ಲಿ ರಾಮು ಬಟ್ಟೆ ಹಾಕೊಳ್ಳೋಕೆ ಬಂದು ಯಾವ್ದು ಹಾಕೊಳ್ಳೋದು ಅಂತ ಚೂಸ್ ಮಾಡಬೇಕಾದ್ರೆ ಪ್ರೇಮ ಇದಲ್ಲ ಅದಾಕೋ, ಅದಲ್ಲ ಇದು ಹಾಕೋ, ನೀನೇನು ಮದುವೆ ಗಂಡಲ್ವಾ, ಅದಕ್ಕೆ ಹಿಂಗೇನು ರೆಡಿ ಆಗ್ತಿದ್ಯಾ, ಬಾಯಿ ಮುಚ್ಕೊಂಡು ಇದನ್ನು ಹಾಕೊಂಡು ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ರಾಮ್ ಹೇಳ್ತಾ ಇದ್ದಾನೆ, ನಾನು ಚೆನ್ನಾಗಿ ಕಾಣಬೇಕು ಅಂತ ಅಲ್ವೇ ಪ್ರೇಮ, ನನಗೂ ಗೊತ್ತು ನಾವು ಆಡ್ತಾರೆ ಡ್ರಾಮಾ ಅಂತ, ಅವ್ರ ಮುಂದೆ ಡೌಟ್ ಬಿಡಬಾರ್ದು ಅಂದರೆ ನಾವು ಚೆನ್ನಾಗಿರೋದು ಹಾಕೊಂಡು ಹೋಗ್ಬೇಕಲ್ವಾ, ಸರಿ ಇವೆರಡರಲ್ಲಿ ನಾನು ಯಾವ್ದು ಹಾಕೊಂಡು ಹೋಗ್ಲಿ ಹೇಳು ಅಂತ ಹೇಳಿದೆ. ಅವ್ನು ಚೂಸ್ ಮಾಡ್ತಾಳೆ ಅವಳೊಂದು, ಸರಿ ಅಂತ ಹಾಕೊಳ್ಳೋದು ನಿಂತಿರ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ಮಹೇಶ್ವರಿ ರಾಮ್ ಅಂತ ಕೂಕೊಂಬರ್ತಾರೆ. ಇವಳು ಬಚ್ಚಿಕೊಂಡ್ಬಿಡ್ತಾಳೆ ಪ್ರೇಮ. ಅಮ್ಮ ಹೇಳಮ್ಮ ಅಂತ ಹೇಳ್ತಾರೆ. ಯಾರ ಹತ್ರ ಮಾತಾಡ್ತಾ ಇದೆಯಪ್ಪ ರಾಮ್ ಅಂತ ಹೇಳ್ತಾರೆ. ಅದಕ್ಕೆ ಅದು ಅಂತಾನೆ, ಇವಳು ಸ್ನೇಹ ಹತ್ರ ಮಾತಾಡ್ತಿದ್ದ, ಸರಿ ಎಲ್ಲವ್ರಂತೆ ಸ್ನೇಹ ಅವರು ಅಂತ ಕೇಳ್ತಾರೆ ಮಹೇಶ್ವರಿ. ಅದಕ್ಕೆ ರಾಮು ಹೇಳ್ತಾ ಇದ್ದಾನೆ, ಅದು ಅಮ್ಮ ಬರ್ತಾವ್ರಂತೆ ಅವಳು ಚೆನ್ನಾಗಿ ರೆಡಿಯಾಗಿ ಬರಬೇಕಲ್ವಾ, ಬರ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಇಲ್ಲಿ ಸ್ನೇಹ ಮತ್ತು ಅವರಪ್ಪ ಆಲ್ರೆಡಿ ಬರ್ತಾರೆ ಆಚೆ. ಅದನ್ನು ನೋಡ್ಕೊಂಬಂದು ಕಿಟ್ಟಿ ಮಹೇಶ್ವರಿಗೆ ಹೇಳ್ತಾ ಇದ್ದಾನೆ, ಅಕ್ಕ ಆಗಲೇ ಸ್ನೇಹ ಮತ್ತು ಅವರಪ್ಪ ಬಂದರು ಅಂತ ಹೇಳ್ತಾನೆ. ಮಹೇಶ್ವರಿ, ಏನೋ ಆಗಲೇ ಬಂದ್ರ, ರಾಮ್ ನೋಡಿದೆ ಇನ್ನೂ ಮನೆಯಲ್ಲಿ ರೆಡಿ ಆಗ್ತಾ ಇದ್ದಾರೆ ಅಂತ ಅನ್ನಲ್ಲ, ಏನಿದು ಇಲ್ಲೇನೋ ಇದೆಯಲ್ಲ ಅಂತ ಡೌಟ್ ಪಡ್ಕೊಂಡು ನಿಂತಿರ್ತಾಳೆ. ಇದಿಷ್ಟು ಒಂದು ಸೋಮವಾರ ಸಂಚಿಕೆಯ ಪ್ರೇಮ ಕಾವ್ಯ ಫುಲ್ ಎಪಿಸೋಡು. ಮಂಗಳವಾರ ಸಂಚಿಕೆ. ನೀವಿನ್ನೂ ಫುಲ್ ಎಪಿಸೋಡ್ ನೋಡಬೇಕು ಬುಧವಾರದ್ದು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.